ಲ್ಯಾಪ್ಟಾಪ್ನಲ್ಲಿ ಬ್ಯಾಟ್ರಿ ಅನ್ನೋದು ಒಂದು ತುಂಬಾ ಮುಖ್ಯವಾಗಿರುವಂಥ ಸ್ಪೇರ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಬ್ಯಾಟ್ರಿಯ ಹೆಲ್ತ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಕೂಡ ಒಂದು ತುಂಬಾ ಮುಖ್ಯ ವಿಷಯ ಆಗಿರುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಲ್ಯಾಪ್ಟಾಪಿನ ಬ್ಯಾಟ್ರಿಯ ಹೆಲ್ತ್ ಎಷ್ಟಿದೆ ಅಂತ ತಿಳ್ಕೊಬೇಕಾಗಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಮೊದಲಿಗೆ ನೀವೇನು ಮಾಡಿ ಅಂದರೆ ನಿಮ್ಮ ಲ್ಯಾಪ್ಟಾಪ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಾದಮೇಲೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿರುವಂತಹ ಕಮೆಂಟ್ ಪ್ರಾಂಪ್ಟ್ ಅನ್ನೋ ಒಂದು ಸಾಫ್ಟ್ವೇರ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಓಪನ್ ಮಾಡಿ. ಓಪನ್ ಮಾಡಾದಮೇಲೆ ಈ ರೀತಿ ಒಂದು ಟರ್ಮಿನಲ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಈ ಒಂದು ಕಮೆಂಟ್ ಪ್ರಾಂಪ್ಟಿನ ಟರ್ಮಿನಲ್ನಲ್ಲಿ ನೀವೀಗ ಒಂದು ಕಮೆಂಟ್ನ ನೀವು ಎಂಟರ್ ಮಾಡಬೇಕು. ಆ ಒಂದು ಕಮೆಂಟ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೀನಿ, ನೀವು ಅಲ್ಲಿ ಪಡಿಬೋದು. ಆ ಒಂದು ಕಾಮೆಂಟ್ನ ನೀವು ಕಾಪಿ ಮಾಡೋ ಮುಖಾಂತರ ನಿಮ್ಮ ಸಿಸ್ಟಮಿನ ಕಾಮೆಂಟ್ ಪ್ರಾಂಪ್ಟ್ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿ ನೀವು ಈ ರೀತಿ ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಬ್ಯಾಟರಿ ರಿಪೋರ್ಟಿನ ಫೈಲ್ ಬಂದು ನಿಮ್ಮ ಸಿಸ್ಟಮಿನ ಲೋಕಲ್ ಡಿಸ್ಕ್ ಡ್ರೈವ್ನಲ್ಲಿ ಬಂದು ಸೇವ್ ಆಗುತ್ತೆ. ನೀವು ಲೋಕಲ್ ಸಿ ಡಿಸ್ಕ್ಗೆ ವಿಸಿಟ್ ಆದರೆ ಕೊನೆಯಲ್ಲಿ ನಿಮ್ಗೆ ಈ ರೀತಿ ಒಂದು ಬ್ಯಾಟ್ರಿ ರಿಪೋರ್ಟ್ ಅಂತ ಒಂದು ಫೈಲ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಈ ಒಂದು ಫೈಲ್ನ ನೀವೀಗ ಓಪನ್ ಮಾಡ್ಕೊಬೇಕು. ಮುಖ್ಯವಾಗಿ ಈ ಒಂದು ಫೈಲ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಇಂಟರ್ನೆಟ್ ಕನೆಕ್ಷನಿನ ಅಗತ್ಯವಿರೋದಿಲ್ಲ. ನೀವು ಜಸ್ಟ್ ಈ ಒಂದು ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡೋ ಮುಖಾಂತರ ಓಪನ್ ಮಾಡ್ಕೊಳ್ಳಿ. ನೀವೀಗ ಇಲ್ಲಿ ನೋಡ್ಬೋದು ನಿಮ್ಮ ಲ್ಯಾಪ್ಟಾಪ್ ಬ್ಯಾಟ್ರಿಯ ರಿಪೋರ್ಟ್ ಈ ಒಂದು ಪೇಜ್ನಲ್ಲೇ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂದರೆ ನಿಮ್ಮ ಲ್ಯಾಪ್ಟಾಪಿನ ಬ್ಯಾಟ್ರಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವಿಲ್ಲಿ ನೋಡ್ಬೋದು. ಅಂದರೆ ಬ್ಯಾಟ್ರಿಯ ನೇಮ್ ಆಗಿರ್ಬೋದು, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಎಷ್ಟು ಬ್ಯಾಟ್ರೀಸ್ಗಳು ಇನ್ಸ್ಟಾಲ್ ಆಗಿದೆ, ಹಾಗೆ ಆ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ ನೇಮ್, ಹಾಗೆ ಇನ್ನೂ ಹಲವಾರು ಇನ್ಫಾರ್ಮೇಷನ್ನ ನೀವಿಲ್ಲಿ ಕಾಣ್ಬೋದು. ಆದರೆ ನಾವೀಗ ಮುಖ್ಯವಾಗಿ ಬ್ಯಾಟ್ರಿ ಹೆಲ್ತ್ನ ಬಗ್ಗೆ ತಿಳ್ಕೊಬೇಕು. ಹಾಗಾಗಿ ನೀವೇನು ಮಾಡಿ ಅಂದರೆ ಇನ್ಸ್ಟಾಲ್ಡ್ ಬ್ಯಾಟ್ರೀಸ್ ಲಿಸ್ಟಲ್ಲಿ ಮುಖ್ಯವಾಗಿ 2 ಆಪ್ಷನ್ನ ನೀವು ನೋಡಬೇಕು. ಒಂದು ಬಂದು ಡಿಸೈನ್ ಕೆಪಾಸಿಟಿ, ಹಾಗೆ ಇನ್ನೊಂದು ಬಂದು ಫುಲ್ ಚಾರ್ಜ್ ಕೆಪಾಸಿಟಿ. ಡಿಸೈನ್ ಕೆಪಾಸಿಟಿ ಅಂದ್ರೇನು, ನಿಮ್ಮ ಲ್ಯಾಪ್ಟಾಪಿನ ಬ್ಯಾಟ್ರಿಯ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿದೆ ಅಂತ. ಹಾಗೆ ಎರಡನೇದು ಬಂದು ಫುಲ್ ಚಾರ್ಜ್ ಕೆಪಾಸಿಟಿ. ಫುಲ್ ಚಾರ್ಜ್ ಕೆಪಾಸಿಟಿ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಬ್ಯಾಟ್ರಿಯನ್ನು ನೀವು ಮ್ಯಾಕ್ಸಿಮಮ್ ಆಗಿ ಎಲ್ಲಿಯವರೆಗೂ ಚಾರ್ಜ್ ಮಾಡ್ಬೋದಂತ. ಇಲ್ಲಿ ನನ್ನ ಲ್ಯಾಪ್ಟಾಪಿನ ಬ್ಯಾಟ್ರಿಯ ಫುಲ್ ಚಾರ್ಜ್ ಕೆಪಾಸಿಟಿ ಬಂದು 54,000 ವ್ಯಾಟ್ ಅವರೇ ಇದೆ. ಅಂದರೆ ಡಿಸೈನ್ ಕೆಪಾಸಿಟಿ ಆಗಿರ್ಬೋದು, ಫುಲ್ ಚಾರ್ಜ್ ಕೆಪಾಸಿಟಿ ಆಗಿರ್ಬೋದು, ಎರಡೂ ಕೂಡ ಒಂದೇ ಇದೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಏನಾದರೂ ಫುಲ್ ಚಾರ್ಜ್ ಕೆಪಾಸಿಟಿ ಬಂದು ಡಿಸೈನ್ ಕೆಪಾಸಿಟಿಗಿಂತಲೂ ಕೂಡ ಕಡಿಮೆ ಆಗಿದ್ದರೆ ನಿಮ್ಮ ಲ್ಯಾಪ್ಟಾಪಿನ ಬ್ಯಾಟ್ರಿಯ ಹೆಲ್ತ್ ಬಂದು ಕಡಿಮೆ ಆಗಿದೆ ಅಂತ. ನಾನೀ ಒಂದು ಲ್ಯಾಪ್ಟಾಪ್ನ ತೊಗೊಂಡು ಇಲ್ಲಿಗೆ 2 ವರ್ಷ ಆಯಿತು. ಆದರೂ ಕೂಡ ಲ್ಯಾಪ್ಟಾಪಿನ ಬ್ಯಾಟ್ರಿ ಹೆಲ್ತ್ ಬಂದು ಸ್ವಲ್ಪನೂ ಕೂಡ ಕಡಿಮೆ ಆಗಿಲ್ಲ, 100% ಇದೆ. ನೀವು ಕೂಡ ನಿಮ್ಮ ಲ್ಯಾಪ್ಟಾಪಿನ ಬ್ಯಾಟ್ರಿ ಲೈಫ್ ಸ್ಪ್ಯಾನ್ನ ಹೆಚ್ಚಿಸ್ಕೋಬೇಕಾಗಿದ್ದರೆ ಈ ಒಂದು ವಿಡಿಯೋವಿನ ಕಮೆಂಟ್ ಬಾಕ್ಸ್ನಲ್ಲಿ ಬ್ಯಾಟ್ರಿ ಅಂತ ಕಮೆಂಟ್ ಮಾಡಿ. ಆಗ ನಾನು ಮುಂದೆ ಬರುವಂತಹ ವೀಡಿಯೋಸ್ಗಳಲ್ಲಿ ಲ್ಯಾಪ್ಟಾಪ್ ಬ್ಯಾಟ್ರಿ ಲೈಫ್ ಸ್ಪ್ಯಾನ್ನ ಹೇಗೆ ಹೆಚ್ಚಿಸ್ಕೋಬೋದಂತ ಒಂದು ವಿಡಿಯೋನ ಮಾಡಾಕ್ತೀನಿ.